ಕರುನಾಡಿನ ಜನತೆಗೆ ಕಾದಿದ್ಯಾ ಮತ್ತೊಂದು ಶಾಕ್. ಬಸ್ ಟಿಕೆಟ್ ದರದಲ್ಲಿ 15% ಹೆಚ್ಚಳ ಮಾಡಿ ನಿನ್ನೆ ಮೊನ್ನೆಯಷ್ಟೇ ಆದೇಶ ಹೊರಡಿಸಲಾಗಿದೆ. ಇವತ್ತು ಬೆಳಗಿನಿಂದ ಅದು ಇನ್ಫ್ಯಾಕ್ಟ್ ನಿನ್ನೆ ಮಧ್ಯರಾತ್ರಿಯಿಂದ ಜಾರಿ ಕೂಡ ಆಗಿದೆ. ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಸೇವೆ ದುಬಾರಿಯಾಗೋ ಸಾಧ್ಯತೆ ಇದೆ. ಆಟೋ ಪ್ರಯಾಣ ದರ ಕೂಡ ಏರಿಕೆಯಾಗುತ್ತಾ ಅನ್ನೋ ಅನುಮಾನ. ಆಟೋ ಪ್ರಯಾಣ ದರ ಏರಿಕೆಗೆ ಡ್ರೈವರ್ಗಳು ಒತ್ತಾಯಿಸಿದ್ದಾರೆ. ಸದ್ಯ 1 ಕಿಲೋಮೀಟರ್ಗೆ 15 ರೂಪಾಯಿ, 2 ಕಿಲೋಮೀಟರ್ಗೆ 30 ರೂಪಾಯಿ ಇದೆ. 2 ಕಿಲೋಮೀಟರ್ಗೆ 30 ರೂಪಾಯಿ ಇರೋದಿನ 35ರಿಂದ 40 ರೂಪಾಯಿ ಏರಿಕೆ ಮಾಡಿ ಅಂತ ಹೇಳಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಆಟೋ ಚಾಲಕರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಬಸ್ ಪ್ರಯಾಣ ದರ ಏರಿಕೆ, ಇದೀಗ ಆಟೋ ದರ ಕೂಡ ಏರಿಕೆ ಆಗಬಹುದು ಅನ್ನೋ ಸೂಚನೆ, ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಸ್ಮಿತಾ, ಮುಖ್ಯವಾಗಿ ಆಟೋ ಚಾಲಕರ ಬಹುಮುಖ್ಯ ಬೇಡಿಕೆ ಇದೊಂದು ಆಟೋದ ಮಿನಿಮಮ್ ಮೀಟರ್ ಪ್ರೈಸ್ ಏನಿದೆ ಅದನ್ನ ಹೆಚ್ಚಿಗೆ ಮಾಡಿ ಅಂತ ಪ್ರತಿ ವರ್ಷ ಕೂಡ ಸಾರಿಗೆ ಸಚಿವರಿಗೆ ಪತ್ರವನ್ನ ಬರೀತಾ ಇದ್ರು. ಆದರೆ ಈಗ ಆಟೋ ಯೂನಿಯನ್ಗಳು ಯಾವಾಗ ಬಸ್ ದರ ಏರಿಕೆ ಆಯಿತು ಅದಾದ ನಂತರ ಮತ್ತೆ ಸಾರಿಗೆ ಸಚಿವರಿಗೆ ಈ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಈಗ ಕಳೆದ 10 ವರ್ಷದಲ್ಲಿ 2 ಬಾರಿ ಮಾತ್ರ ಆಟೋ ಪ್ರೈಸ್ ಜಾಸ್ತಿ ಆಗಿದೆ. ಆದರೆ ಆ ಒಂದು ದರವನ್ನ ಏರಿಕೆ ಮಾಡಿಲ್ಲ. ಈಗ ಆಟೋದವರು ಈಗ ಈ ಶಕ್ತಿ ಯೋಜನೆಯಿಂದ ಸಾಕಷ್ಟು ನಮಗೆ ನಷ್ಟ ಆಗ್ತಾ ಇದೆ. ಅದಲ್ಲದೆ ಫ್ಯೂಲ್ ಚಾರ್ಜ್ ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ನಮಗೆ ನೀವು ಈ ದರವನ್ನ ಹೆಚ್ಚಳ ಮಾಡಿ ಅಂತ ಮನವಿಯನ್ನ ಕೂಡ ಮಾಡಿದ್ದಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಮೋಟಾರ್ ವೆಹಿಕಲ್ ಆಕ್ಟ್ 67 ಸಬ್ ಕ್ಲಾಸ್ ಐ ಪ್ರಕಾರ ಕಾಲಕ್ಕೆ ಆಟೋ ದರವನ್ನ ಏರಿಕೆ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ಸ್ ಅನ್ನ ಕೂಡ ಹೊರಡಿಸಿತ್ತು. ಆದ್ರೆ ಈ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿರ್ದಿಷ್ಟ ಅವಧಿ ಯಾವುದಂತ ಹೇಳಿಲ್ಲ. ಕಳೆದ 10 ವರ್ಷದಲ್ಲಿ 2 ಬಾರಿ ಮಾತ್ರ ಮಾಡಿದ್ದಾರೆ. ಇದನ್ನ ತಿದ್ದುಪಡಿ ಮಾಡಿ ಪ್ರತಿ ವರ್ಷ ಕೂಡ ಆಟೋ ಫೇರ್ ಅನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಆಟೋ ಚಾಲಕರು ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ ಯಾರು ಕೂಡ ಮೀಟರ್ ಅನ್ನ ಬಳಕೆ ಮಾಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಆಟೋಗಳಿದ್ದಾವೆ. ಯಾರು ಮೀಟರ್ ಅನ್ನ ಬಳಕೆ ಮಾಡದೆ ಓಡಾಡ್ತಾ ಇದ್ದಾರೆ. ಅದಲ್ಲದೆ ಈಗ ಓಲಾ ಊಬರ್ ಬಂದ್ರಿಂದಲೂ ಕೂಡ ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ಹೀಗಾಗಿ ಸುಮಾರು 35ರಿಂದ 40 ರೂಪಾಯಿ ನೀವು ಮಿನಿಮಮ್ ಫೇರ್ ಅನ್ನ ಮಾಡಿದ್ರೆ ನಾವು ಮೀಟರ್ ಅನ್ನ ಬಳಸಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಎನ್ನುವಂತ ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಆದ್ರೆ ಅಂತಿಮವಾಗಿ ಇದು ಸಾರಿಗೆ ಸಚಿವರು ಹಾಗೆ ಜಿಲ್ಲಾಧಿಕಾರಿಗಳ ನಿರ್ಧಾರಕ್ಕೆ ಬರುತ್ತೆ. ಅವರು ಯಾವ ತರಹದ ಒಂದು ಕ್ರಮವನ್ನ ಕೈಗೊಳ್ತಾರೆ, ಆಟೋ ಚಾಲಕರ ಮನವಿಗೆ ಓಕೆ ಅಂತಾರ ಅನ್ನುವಂಥದ್ದು ಸದ್ಯದ ಒಂದು ಕುತೂಹಲವಾಗಿದೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಕರುನಾಡಿನ ಜನತೆಗೆ ಕಾದಿದ್ಯಾ ಮತ್ತೊಂದು ಶಾಕ್. ಬಸ್ ಟಿಕೆಟ್ ದರದಲ್ಲಿ 15% ಹೆಚ್ಚಳ ಮಾಡಿ ನಿನ್ನೆ ಮೊನ್ನೆಯಷ್ಟೇ ಆದೇಶ ಹೊರಡಿಸಲಾಗಿದೆ. ಇವತ್ತು ಬೆಳಗಿನಿಂದ ಅದು ಇನ್ಫ್ಯಾಕ್ಟ್ ನಿನ್ನೆ ಮಧ್ಯರಾತ್ರಿಯಿಂದ ಜಾರಿ ಕೂಡ ಆಗಿದೆ. ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಸೇವೆ ದುಬಾರಿಯಾಗೋ ಸಾಧ್ಯತೆ ಇದೆ. ಆಟೋ ಪ್ರಯಾಣ ದರ ಕೂಡ ಏರಿಕೆಯಾಗುತ್ತಾ ಅನ್ನೋ ಅನುಮಾನ. ಆಟೋ ಪ್ರಯಾಣ ದರ ಏರಿಕೆಗೆ ಡ್ರೈವರ್ಗಳು ಒತ್ತಾಯಿಸಿದ್ದಾರೆ. ಸದ್ಯ 1 ಕಿಲೋಮೀಟರ್ಗೆ 15 ರೂಪಾಯಿ, 2 ಕಿಲೋಮೀಟರ್ಗೆ 30 ರೂಪಾಯಿ ಇದೆ. 2 ಕಿಲೋಮೀಟರ್ಗೆ 30 ರೂಪಾಯಿ ಇರೋದಿನ 35ರಿಂದ 40 ರೂಪಾಯಿ ಏರಿಕೆ ಮಾಡಿ ಅಂತ ಹೇಳಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಆಟೋ ಚಾಲಕರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಬಸ್ ಪ್ರಯಾಣ ದರ ಏರಿಕೆ, ಇದೀಗ ಆಟೋ ದರ ಕೂಡ ಏರಿಕೆ ಆಗಬಹುದು ಅನ್ನೋ ಸೂಚನೆ, ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಸ್ಮಿತಾ, ಮುಖ್ಯವಾಗಿ ಆಟೋ ಚಾಲಕರ ಬಹುಮುಖ್ಯ ಬೇಡಿಕೆ ಇದೊಂದು ಆಟೋದ ಮಿನಿಮಮ್ ಮೀಟರ್ ಪ್ರೈಸ್ ಏನಿದೆ ಅದನ್ನ ಹೆಚ್ಚಿಗೆ ಮಾಡಿ ಅಂತ ಪ್ರತಿ ವರ್ಷ ಕೂಡ ಸಾರಿಗೆ ಸಚಿವರಿಗೆ ಪತ್ರವನ್ನ ಬರೀತಾ ಇದ್ರು. ಆದ್ರೆ ಈಗ ಆಟೋ ಯೂನಿಯನ್ಗಳು ಯಾವಾಗ ಬಸ್ ದರ ಏರಿಕೆ ಆಯಿತು ಅದಾದ ನಂತರ ಮತ್ತೆ ಸಾರಿಗೆ ಸಚಿವರಿಗೆ ಈ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಈಗ ಕಳೆದ 10 ವರ್ಷದಲ್ಲಿ 2 ಬಾರಿ ಮಾತ್ರ ಆಟೋ ಪ್ರೈಸ್ ಜಾಸ್ತಿ ಆಗಿದೆ. ಆದ್ರೆ ಆ ಒಂದು ದರವನ್ನ ಏರಿಕೆ ಮಾಡಿಲ್ಲ. ಈಗ ಆಟೋದವರು ಈಗ ಈ ಶಕ್ತಿ ಯೋಜನೆಯಿಂದ ಸಾಕಷ್ಟು ನಮಗೆ ನಷ್ಟ ಆಗ್ತಾ ಇದೆ. ಅದಲ್ಲದೆ ಫ್ಯೂಲ್ ಚಾರ್ಜ್ ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ನಮಗೆ ನೀವು ಈ ದರವನ್ನ ಹೆಚ್ಚಳ ಮಾಡಿ ಅಂತ ಮನವಿಯನ್ನ ಕೂಡ ಮಾಡಿದ್ದಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಮೋಟಾರ್ ವೆಹಿಕಲ್ ಆಕ್ಟ್ 67 ಸಬ್ ಕ್ಲಾಸ್ ಐ ಪ್ರಕಾರ ಕಾಲಕ್ಕೆ ಆಟೋ ದರವನ್ನ ಏರಿಕೆ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ಸ್ ಅನ್ನ ಕೂಡ ಹೊರಡಿಸಿತ್ತು. ಆದ್ರೆ ಈ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿರ್ದಿಷ್ಟ ಅವಧಿ
ಅವಧಿ ಯಾವುದಂತ ಹೇಳಿಲ್ಲ. ಕಳೆದ 10 ವರ್ಷದಲ್ಲಿ 2 ಬಾರಿ ಮಾತ್ರ ಮಾಡಿದ್ದಾರೆ. ಇದನ್ನ ತಿದ್ದುಪಡಿ ಮಾಡಿ ಪ್ರತಿ ವರ್ಷ ಕೂಡ ಆಟೋ ಫೇರ್ ಅನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಆಟೋ ಚಾಲಕರು ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ ಯಾರು ಕೂಡ ಮೀಟರ್ ಅನ್ನ ಬಳಕೆ ಮಾಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಆಟೋಗಳಿದ್ದಾವೆ. ಯಾರು ಮೀಟರ್ ಅನ್ನ ಬಳಕೆ ಮಾಡದೆ ಓಡಾಡ್ತಾ ಇದ್ದಾರೆ. ಅದಲ್ಲದೆ ಈಗ ಓಲಾ ಊಬರ್ ಬಂದ್ರಿಂದಲೂ ಕೂಡ ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ಹೀಗಾಗಿ ಸುಮಾರು 35ರಿಂದ 40 ರೂಪಾಯಿ ನೀವು ಮಿನಿಮಮ್ ಫೇರ್ ಅನ್ನ ಮಾಡಿದ್ರೆ ನಾವು ಮೀಟರ್ ಅನ್ನ ಬಳಸಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಎನ್ನುವಂತ ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಆದ್ರೆ ಅಂತಿಮವಾಗಿ ಇದು ಸಾರಿಗೆ ಸಚಿವರು ಹಾಗೆ ಜಿಲ್ಲಾಧಿಕಾರಿಗಳ ನಿರ್ಧಾರಕ್ಕೆ ಬರುತ್ತೆ. ಅವರು ಯಾವ ತರಹದ ಒಂದು ಕ್ರಮವನ್ನ ಕೈಗೊಳ್ತಾರೆ, ಆಟೋ ಚಾಲಕರ ಮನವಿಗೆ ಓಕೆ ಅಂತಾರ ಅನ್ನುವಂಥದ್ದು ಸದ್ಯದ ಒಂದು ಕುತೂಹಲವಾಗಿದೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಕರುನಾಡಿನ ಜನತೆಗೆ ಕಾದಿದ್ಯಾ ಮತ್ತೊಂದು ಶಾಕ್. ಬಸ್ ಟಿಕೆಟ್ ದರದಲ್ಲಿ 15% ಹೆಚ್ಚಳ ಮಾಡಿ ನಿನ್ನೆ ಮೊನ್ನೆಯಷ್ಟೇ ಆದೇಶ ಹೊರಡಿಸಲಾಗಿದೆ. ಇವತ್ತು ಬೆಳಗಿನಿಂದ ಅದು ಇನ್ಫ್ಯಾಕ್ಟ್ ನಿನ್ನೆ ಮಧ್ಯರಾತ್ರಿಯಿಂದ ಜಾರಿ ಕೂಡ ಆಗಿದೆ. ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಸೇವೆ ದುಬಾರಿಯಾಗೋ ಸಾಧ್ಯತೆ ಇದೆ. ಆಟೋ ಪ್ರಯಾಣ ದರ ಕೂಡ ಏರಿಕೆಯಾಗುತ್ತಾ ಅನ್ನೋ ಅನುಮಾನ. ಆಟೋ ಪ್ರಯಾಣ ದರ ಏರಿಕೆಗೆ ಡ್ರೈವರ್ಗಳು ಒತ್ತಾಯಿಸಿದ್ದಾರೆ. ಸದ್ಯ 1 ಕಿಲೋಮೀಟರ್ಗೆ 15 ರೂಪಾಯಿ, 2 ಕಿಲೋಮೀಟರ್ಗೆ 30 ರೂಪಾಯಿ ಇದೆ. 2 ಕಿಲೋಮೀಟರ್ಗೆ 30 ರೂಪಾಯಿ ಇರೋದಿನ 35ರಿಂದ 40 ರೂಪಾಯಿ ಏರಿಕೆ ಮಾಡಿ ಅಂತ ಹೇಳಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಆಟೋ ಚಾಲಕರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಬಸ್ ಪ್ರಯಾಣ ದರ ಏರಿಕೆ, ಇದೀಗ ಆಟೋ ದರ ಕೂಡ ಏರಿಕೆ ಆಗಬಹುದು ಅನ್ನೋ ಸೂಚನೆ, ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಸ್ಮಿತಾ, ಮುಖ್ಯವಾಗಿ ಆಟೋ ಚಾಲಕರ ಬಹುಮುಖ್ಯ ಬೇಡಿಕೆ ಇದೊಂದು ಆಟೋದ ಮಿನಿಮಮ್ ಮೀಟರ್ ಪ್ರೈಸ್ ಏನಿದೆ ಅದನ್ನ ಹೆಚ್ಚಿಗೆ ಮಾಡಿ ಅಂತ ಪ್ರತಿ ವರ್ಷ ಕೂಡ ಸಾರಿಗೆ ಸಚಿವರಿಗೆ ಪತ್ರವನ್ನ ಬರೀತಾ ಇದ್ರು. ಆದ್ರೆ ಈಗ ಆಟೋ ಯೂನಿಯನ್ಗಳು ಯಾವಾಗ ಬಸ್ ದರ ಏರಿಕೆ ಆಯಿತು ಅದಾದ ನಂತರ ಮತ್ತೆ ಸಾರಿಗೆ ಸಚಿವರಿಗೆ ಈ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಈಗ ಕಳೆದ 10 ವರ್ಷದಲ್ಲಿ 2 ಬಾರಿ ಮಾತ್ರ ಆಟೋ ಪ್ರೈಸ್ ಜಾಸ್ತಿ ಆಗಿದೆ. ಆದರೆ ಆ ಒಂದು ದರವನ್ನ ಏರಿಕೆ ಮಾಡಿಲ್ಲ. ಈಗ ಆಟೋದವರು ಈಗ ಈ ಶಕ್ತಿ ಯೋಜನೆಯಿಂದ ಸಾಕಷ್ಟು ನಮಗೆ ನಷ್ಟ ಆಗ್ತಾ ಇದೆ. ಅದಲ್ಲದೆ ಫ್ಯೂಲ್ ಚಾರ್ಜ್ ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ನಮಗೆ ನೀವು ಈ ದರವನ್ನ ಹೆಚ್ಚಳ ಮಾಡಿ ಅಂತ ಮನವಿಯನ್ನ ಕೂಡ ಮಾಡಿದ್ದಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಮೋಟಾರ್ ವೆಹಿಕಲ್ ಆಕ್ಟ್ 67 ಸಬ್ ಕ್ಲಾಸ್ ಐ ಪ್ರಕಾರ ಕಾಲಕ್ಕೆ ಆಟೋ ದರವನ್ನ ಏರಿಕೆ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ಸ್ ಅನ್ನ ಕೂಡ ಹೊರಡಿಸಿತ್ತು. ಆದ್ರೆ ಈ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿರ್ದಿಷ್ಟ ಅವಧಿ ಯಾವುದಂತ ಹೇಳಿಲ್ಲ. ಕಳೆದ 10 ವರ್ಷದಲ್ಲಿ 2 ಬಾರಿ ಮಾತ್ರ ಮಾಡಿದ್ದಾರೆ. ಇದನ್ನ ತಿದ್ದುಪಡಿ ಮಾಡಿ ಪ್ರತಿ ವರ್ಷ ಕೂಡ ಆಟೋ ಫೇರ್ ಅನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಆಟೋ ಚಾಲಕರು ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ ಯಾರು ಕೂಡ ಮೀಟರ್ ಅನ್ನ ಬಳಕೆ ಮಾಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಆಟೋಗಳಿದ್ದಾವೆ. ಯಾರು ಮೀಟರ್ ಅನ್ನ ಬಳಕೆ ಮಾಡದೆ ಓಡಾಡ್ತಾ ಇದ್ದಾರೆ. ಅದಲ್ಲದೆ ಈಗ ಓಲಾ ಊಬರ್ ಬಂದ್ರಿಂದಲೂ ಕೂಡ ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ಹೀಗಾಗಿ ಸುಮಾರು 35ರಿಂದ 40 ರೂಪಾಯಿ ನೀವು ಮಿನಿಮಮ್ ಫೇರ್ ಅನ್ನ ಮಾಡಿದ್ರೆ ನಾವು ಮೀಟರ್ ಅನ್ನ ಬಳಸಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಎನ್ನುವಂತ ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಆದ್ರೆ ಅಂತಿಮವಾಗಿ ಇದು ಸಾರಿಗೆ ಸಚಿವರು ಹಾಗೆ ಜಿಲ್ಲಾಧಿಕಾರಿಗಳ ನಿರ್ಧಾರಕ್ಕೆ ಬರುತ್ತೆ. ಅವರು ಯಾವ ತರಹದ ಒಂದು ಕ್ರಮವನ್ನ ಕೈಗೊಳ್ತಾರೆ, ಆಟೋ ಚಾಲಕರ ಮನವಿಗೆ ಓಕೆ ಅಂತಾರ ಅನ್ನುವಂಥದ್ದು ಸದ್ಯದ ಒಂದು ಕುತೂಹಲವಾಗಿದೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಕರುನಾಡಿನ ಜನತೆಗೆ ಕಾದಿದ್ಯಾ ಮತ್ತೊಂದು ಶಾಕ್. ಬಸ್ ಟಿಕೆಟ್ ದರದಲ್ಲಿ 15% ಹೆಚ್ಚಳ ಮಾಡಿ ನಿನ್ನೆ ಮೊನ್ನೆಯಷ್ಟೇ ಆದೇಶ ಹೊರಡಿಸಲಾಗಿದೆ. ಇವತ್ತು ಬೆಳಗಿನಿಂದ ಅದು ಇನ್ಫ್ಯಾಕ್ಟ್ ನಿನ್ನೆ ಮಧ್ಯರಾತ್ರಿಯಿಂದ ಜಾರಿ ಕೂಡ ಆಗಿದೆ. ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಸೇವೆ ದುಬಾರಿಯಾಗೋ ಸಾಧ್ಯತೆ ಇದೆ. ಆಟೋ ಪ್ರಯಾಣ ದರ ಕೂಡ ಏರಿಕೆಯಾಗುತ್ತಾ ಅನ್ನೋ ಅನುಮಾನ. ಆಟೋ ಪ್ರಯಾಣ ದರ ಏರಿಕೆಗೆ ಡ್ರೈವರ್ಗಳು ಒತ್ತಾಯಿಸಿದ್ದಾರೆ. ಸದ್ಯ 1 ಕಿಲೋಮೀಟರ್ಗೆ 15 ರೂಪಾಯಿ, 2 ಕಿಲೋಮೀಟರ್ಗೆ 30 ರೂಪಾಯಿ ಇದೆ. 2 ಕಿಲೋಮೀಟರ್ಗೆ 30 ರೂಪಾಯಿ ಇರೋದಿನ 35ರಿಂದ 40 ರೂಪಾಯಿ ಏರಿಕೆ ಮಾಡಿ ಅಂತ ಹೇಳಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಆಟೋ ಚಾಲಕರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಬಸ್ ಪ್ರಯಾಣ ದರ ಏರಿಕೆ, ಇದೀಗ ಆಟೋ ದರ ಕೂಡ ಏರಿಕೆ ಆಗಬಹುದು ಅನ್ನೋ ಸೂಚನೆ, ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಸ್ಮಿತಾ, ಮುಖ್ಯವಾಗಿ ಆಟೋ